ಮೀನರಾಶಿಯವರೇ ನಮಸ್ಕಾರ ಜನರೇ. ಜುಲೈ 24ರಂದು ನೀವು 50 ಕಿಲೋಗ್ರಾಂನಷ್ಟು ಸಿಹಿ ತಿಂಡಿಗಳನ್ನು ವಿತರಿಸಬೇಕಾಗುತ್ತದೆ. ಏಕೆಂದರೆ ರಾತ್ರಿ 11 ಗಂಟೆಗೆ ಪ್ರಾರಂಭಿಸಿ ನಿಮ್ಮ 5 ದೊಡ್ಡ ಕನಸುಗಳು ನನಸಾಗಲಿವೆ. ಇದನ್ನು ಕೇಳಿದ ನಂತರ ನಿಮ್ಮ ಇಡೀ ಕುಟುಂಬ ಹುಚ್ಚರಂತೆ ನೃತ್ಯ ಮಾಡುತ್ತದೆ. ಏಕೆಂದರೆ ನೀವು 7 ಜನ್ಮಗಳಲ್ಲಿ ಎಂದಿಗೂ ಅಂತಹ ಒಳ್ಳೆಯ ಸುದ್ದಿಯನ್ನು ಸ್ವೀಕರಿಸಿಲ್ಲ. ನೀವು ವರ್ಷಗಳಿಂದ ಹಂಬಲಿಸಿ ಕಣ್ಣೀರು ಹಾಕುತ್ತಿದ್ದ ವಿಷಯವು ರಾತ್ರಿ 11 ಗಂಟೆಗೆ ನಿಮ್ಮದಾಗಲಿದೆ. ಏಕೆಂದರೆ ಮಹಾಧನಲಕ್ಷ್ಮಿ ಯೋಗವು ನಿಮ್ಮ ಜಾತಕದಲ್ಲಿ ರೂಪುಗೊಳ್ಳುತ್ತಿದೆ. ಹೌದು ಸ್ನೇಹಿತರೆ, ಕುಜ, ಗುರು ಮತ್ತು ಶನಿ ಈಗ ನಿಮಗೆ ದಯೆ ತೋರಿಸಿದ್ದಾರೆ ಮತ್ತು ಕಳೆದ ಹಲವಾರು ವರ್ಷಗಳಿಂದ ನಿಮ್ಮನ್ನು ಅಳುವಂತೆ ಪೀಡಿಸುತ್ತಿದ್ದ ಕುಜ ಮಹಾದಶೆಯ ಕೆಟ್ಟ ಪರಿಣಾಮ ಹಾಗೂ ರಾಹುವಿನ ರಾಹುಕಾಲ ದೋಷದಿಂದ ನೀವು ಸಂಪೂರ್ಣ ಮುಕ್ತರಾಗಲಿದ್ದೀರಿ. ನೀವು ಇದನ್ನು ಕೇಳಿದಾಗ ನೀವು ಸಹ ಕಣ್ಣೀರು ಸುರಿಸುತ್ತೀರಿ. ಏಕೆಂದರೆ ಸ್ನೇಹಿತರೆ, ದೇವರು ತಡವಾಗಿ ಬಂದಿದ್ದಾನೆ, ಆದರೆ ಕುರುಡನಲ್ಲ. ದೇವರು ನಿಮ್ಮ ಕರೆಯನ್ನು ಕೇಳಿದ್ದಾನೆ. ಅಂತಹ ದೊಡ್ಡ ಕಾಕತಾಳೀಯವು ಪ್ರತಿ ಕೆಲವು ವರ್ಷಗಳಿಗೊಮ್ಮೆ ಸಂಭವಿಸುತ್ತದೆ ಮತ್ತು ಈಗ ಈ ಯೋಗವು ನಿಮ್ಮ ಮೀನ ರಾಶಿಯಲ್ಲಿ ರೂಪುಗೊಂಡ ನಂತರ ನೀವು ಎಲ್ಲಾ ಕಡೆಯಿಂದ ಸಂತೋಷವನ್ನು ಪಡೆಯಲಿದ್ದೀರಿ. ಆದರೆ ಸ್ನೇಹಿತರೆ, ಜಾಗರೂಕರಾಗಿರಿ. ಏಕೆಂದರೆ ರಾಹು ಲಗ್ನದಲ್ಲಿ ಕುಳಿತು ನಿಮ್ಮ ಶತ್ರುಗಳನ್ನು ಬಲಪಡಿಸುತ್ತಾನೆ. ಸ್ನೇಹಿತರೆ, ನೀವು ದುಷ್ಟ ಕಣ್ಣಿನಿಂದ ಸುಲಭವಾಗಿ ಪ್ರಭಾವಿತರಾಗುತ್ತೀರಿ. ಕೊನೆಯ ಕ್ಷಣದಲ್ಲಿ ಚೆನ್ನಾಗಿ ನಡೆಯುತ್ತಿರುವಂತೆ ಕಾಣುವ ವಿಷಯಗಳು ಹಾಳಾಗುತ್ತವೆ. ಬೇರೆಯವರು ಹತ್ತಿರದಲ್ಲಿದ್ದಾರೆ. ಈಗ ಆ ತಪ್ಪನ್ನು ತಪ್ಪಿಸಿ ಶತ್ರುಗಳ ವಿರುದ್ಧ ಎಚ್ಚರವಾಗಿರುವುದು ಬಹಳ ಮುಖ್ಯ. ಏಕೆಂದರೆ ಅವರು ಅಪಾಯಕಾರಿ ಗುಪ್ತ ಶತ್ರುಗಳು. ಅವರು ನಿಮ್ಮ ತಟ್ಟೆಯಿಂದ ತಿನ್ನುತ್ತಾರೆ ಮತ್ತು ಅದರಲ್ಲಿ ರಂಧ್ರಗಳನ್ನು ಮಾಡಲು ಸಹ ಪ್ರಯತ್ನಿಸುತ್ತಾರೆ. ಆದ್ದರಿಂದ ಸ್ನೇಹಿತರೆ, ಮುಂದಿನ 3 ದಿನಗಳವರೆಗೆ ನಿಮ್ಮ ಬಾಯಿಗಳನ್ನು ಮುಚ್ಚಿಕೊಳ್ಳಿ. ಹೌದು ಸ್ನೇಹಿತರೆ, ಏಕೆಂದರೆ ನಾನು ಹಂಚಿಕೊಳ್ಳಲಿರುವ ರಹಸ್ಯವನ್ನು ಮನೆಯ ಹೊರಗೆ ಬಹಿರಂಗಪಡಿಸಬಾರದು. ನೀವು ಅದನ್ನು ನಿಮ್ಮ ಹತ್ತಿರ ಯಾರೊಂದಿಗೂ ಹಂಚಿಕೊಳ್ಳಬಾರದು. ಏಕೆಂದರೆ ಲಕ್ಷ್ಮೀ ದೇವಿಯು ಈಗ ನಿಮ್ಮ ಮನೆಯಲ್ಲಿ ಶಾಶ್ವತವಾಗಿ ವಾಸಿಸುತ್ತಾಳೆ. ನೀವು ಭಗವಾನ್ ಕುಬೇರನ ಆಶೀರ್ವಾದವನ್ನು ಸಹ ಪಡೆಯುತ್ತೀರಿ. ಆದರೆ ನೀವು ಯಾವುದೇ ತಪ್ಪುಗಳನ್ನು ಮಾಡಿದರೆ ನಿಮ್ಮ ಶತ್ರುಗಳು ನಿಮ್ಮ ಮನೆಗೆ ಬಂದಿರುವ ಲಕ್ಷ್ಮೀ ದೇವಿಯನ್ನು ಕೋಪಗೊಳಿಸಬಹುದು. ಸಂಪತ್ತಿನ ದೇವರು. ಆದ್ದರಿಂದ ವಿಡಿಯೋದ ಆರಂಭದಿಂದ ಕೊನೆಯವರೆಗೆ ನನ್ನೊಂದಿಗೆ ಇರಿ. ಏಕೆಂದರೆ ಮುಂದೆ ಏನಾಗುತ್ತದೆ ಎಂಬುದು ನಿಮ್ಮ ಹುಚ್ಚು ಕನಸಿನಲ್ಲಿಯೂ ನೀವು ಊಹಿಸದ ವಿಷಯ. ತುಂಬ ಸಂತೋಷ ಬರುತ್ತದೆ. ಆದರೆ ಸ್ನೇಹಿತರೆ, ಈ ಸಂತೋಷಗಳ ಹಿಂದೆ ಕೆಲವು ಕೆಟ್ಟ ಸುದ್ದಿಗಳು ಸಹ ಬರುತ್ತವೆ. ನಿಮ್ಮ ಸಂತೋಷಗಳನ್ನು ದುಃಖವಾಗಿ ಪರಿವರ್ತಿಸುವ ಸುದ್ದಿಗಳು. ಅದು ಅವರನ್ನು ಮಧ್ಯದಲ್ಲಿಯೇ ನಿಲ್ಲಿಸಬಹುದು. ಆದ್ದರಿಂದ ಯಾವುದೇ ಸಮಸ್ಯೆಗಳನ್ನು ತಪ್ಪಿಸಲು ನೀವು ಈ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ನಿಮ್ಮ ಶತ್ರುಗಳು ಮತ್ತು ನಿಮ್ಮ ಮನೆಯಲ್ಲಿರುವ ನಕಾರಾತ್ಮಕತೆಯು ನಿಮಗೆ ಯಾವುದೇ ತೊಂದರೆ ಮಾಡಲು ಬಿಡಬೇಡಿ. ಆದ್ದರಿಂದ ಆರಂಭದಿಂದ ಕೊನೆಯವರೆಗೂ ನನ್ನೊಂದಿಗೆ ಇರಿ. ಇದರಿಂದ ಹೊರಬರಲು ಯಾವುದೇ ಮಾರ್ಗವಿಲ್ಲ. ನೀವು ಹೊರಬರಲು ಹೆಚ್ಚು ಪ್ರಯತ್ನಿಸುತ್ತಿದ್ದಂತೆ ನೀವು ಹೆಚ್ಚು ಜೌಗು ಪ್ರದೇಶದಲ್ಲಿ ಸಿಲುಕಿಕೊಳ್ಳುತ್ತೀರಿ. ಅದು ಸಾಲ, ಮಾನಸಿಕ ಅಶಾಂತಿ, ಸ್ನೇಹಿತರು ಅಥವಾ ನೀವು ಹೊರಬರಬೇಕಾದ ಯಾವುದಾದರೂ ವಿಷಯ. ಅದು ಸಂಬಂಧ ಅಥವಾ ಉದ್ಯೋಗವಾಗಿರಬಹುದು. ನೀವು ಹೊರಬರಲು ಪ್ರಯತ್ನಿಸುತ್ತಿದ್ದೀರಿ, ಆದರೆ ನೀವು ಅದರಲ್ಲಿ ಸಿಲುಕಿಕೊಳ್ಳುತ್ತಿದ್ದೀರಿ. ತೊಂದರೆಗಳು ದಿನದಿಂದ ದಿನಕ್ಕೆ ಹೆಚ್ಚುತ್ತಿವೆ. ಯಾರು ನಿಮ್ಮನ್ನು ಬೆಂಬಲಿಸುತ್ತಿಲ್ಲ, ಯಾರು ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. ನನ್ನ ಸ್ನೇಹಿತರೆ, ನೀವು ಯಾರಿಗೂ ಏನು ಹೇಳಲು ಸಾಧ್ಯವಿಲ್ಲ. ನೀವು ಎಲ್ಲವನ್ನೂ ನಿಮ್ಮ ಹೃದಯದಿಂದ ಮುಚ್ಚಿಡುತ್ತೀರಿ. ನೀವು ಉಸಿರುಗಟ್ಟಿಸುವ ಜೀವನವನ್ನು ನಡೆಸುತ್ತೀರಿ. ಆದರೆ ನನ್ನ ಸ್ನೇಹಿತರೆ, ಒಂದು ವಿಷಯ ನಿಶ್ಚಿತ ಸ್ನೇಹಿತರೆ, ರಾತ್ರಿ 11 ಗಂಟೆಗೆ ನಕ್ಷತ್ರಗಳು ಯೂ ಟರ್ನ್ ತೆಗೆದುಕೊಂಡಾಗ ನಿಮ್ಮ ಜೀವನದ ಎಲ್ಲಾ ಸಮಸ್ಯೆಗಳಿಂದ ನೀವು ಪರಿಹಾರವನ್ನು ಕಂಡುಕೊಳ್ಳುವುದು ಖಚಿತ. ಸಾಲ, ಶತ್ರು, ಕುತಂತ್ರ, ಅನಾರೋಗ್ಯ, ಮಾನಸಿಕ ಆತಂಕ, ಒತ್ತಡ, ನಿದ್ರಾಹೀನತೆ ಅಥವಾ ಶಾಂತಿಯುತವಾಗಿ ತಿನ್ನಲು ಅಸಮರ್ಥತೆ, ಸಂತೋಷವು ಎಲ್ಲ ದಿಕ್ಕುಗಳಿಂದಲೂ ನಿಮಗೆ ಬರಲಿದೆ. ಸ್ನೇಹಿತರೆ, ನಿಮ್ಮ ಜೀವನವು ನಿರಂತರವಾಗಿ ಹಠಾತ್ ಬದಲಾವಣೆಗಳಿಗೆ ಒಳಗಾಗುತ್ತಿದೆ. ಕಳೆದ ಕೆಲವು ವರ್ಷಗಳಿಂದ ನಿಮ್ಮ ಜೀವನದಲ್ಲಿ ಎಲ್ಲವೂ ಚೆನ್ನಾಗಿ ನಡೆಯುತ್ತಿತ್ತು. ನೀವು ನಿಮ್ಮ ಜೀವನವನ್ನು ಚೆನ್ನಾಗಿ ನಿರ್ವಹಿಸುತ್ತಿದ್ದೀರಿ. ಹಣ ಚೆನ್ನಾಗಿ ಬರುತ್ತಿತ್ತು. ಆದರೆ ಇದ್ದಕ್ಕಿದ್ದಂತೆ ನೀವು ಶತ್ರುವಿನ ದುಷ್ಟ ಕಣ್ಣು, ಮಾಟಮಂತ್ರ ಅಥವಾ ಕುಜಗ್ರಹದ ವಕ್ರಿ ಪ್ರಭಾವದ ಶಾಪಕ್ಕೆ ಬಲಿಯಾಗಿದ್ದೀರಿ. ನಿಮ್ಮ ಕೆಲಸವು ಸಂಪೂರ್ಣವಾಗಿ ನಿಂತು ಹೋಗಿದೆ ಎಂದು ಭಾವಿಸಿ ಇದ್ದಕ್ಕಿದ್ದಂತೆ ನಿಮ್ಮ ಜೀವನವು ಭುಗಿಲೆದ್ದಿತು. ನಿಮ್ಮ ಕುಟುಂಬದೊಳಗಿನ ಜಗಳಗಳು ಮತ್ತು ವಾದಗಳು ದೂರವಾಗಲು ಪ್ರಾರಂಭಿಸಿದವು. ಮಕ್ಕಳು ಅನಾರೋಗ್ಯಕ್ಕೆ ಒಳಗಾಗಲು ಪ್ರಾರಂಭಿಸಿದರು ಮತ್ತು ಚೇಷ್ಟೆಯ ನಡವಳಿಕೆಯು ನುಸುಳಲು ಪ್ರಾರಂಭಿಸಿತು. ಒಟ್ಟಾರೆಯಾಗಿ ನೀವು ರಾತ್ರಿಯಲ್ಲಿ ನಿದ್ರಿಸಲು ಪ್ರಾರಂಭಿಸಲಿಲ್ಲ. ನಿಮ್ಮ ಆತಂಕ ಮತ್ತು ಒತ್ತಡವು ತುಂಬಾ ಹೆಚ್ಚಾಗಿದ್ದು ನಿಮಗೆ ದಿನಕ್ಕೆ 2 ಊಟವೂ ಸಿಗಲಿಲ್ಲ. ನೀವು ಸರಿಯಾಗಿ ಊಟ ಮಾಡುತ್ತಿರಲಿಲ್ಲ. ಆದರೆ ಸ್ನೇಹಿತರೆ, ಈಗ ನಾನು ನಿಮಗೆ ಈ ತೊಂದರೆಗಳನ್ನು ನಿವಾರಿಸಲು ಒಂದು ಪರಿಹಾರವನ್ನು ಹೇಳುತ್ತೇನೆ. ಆದ್ದರಿಂದ ನೀವು ವಿಡಿಯೋವನ್ನು ಕೊನೆಯವರೆಗೂ ನೋಡಿದರೆ ನೀವು ವರ್ಷಗಳಿಂದ ನಿಮ್ಮ ಜೀವನವನ್ನು ಕಾಡುತ್ತಿರುವ ತೊಂದರೆಗಳನ್ನು ನಿವಾರಿಸುತ್ತೀರಿ ಮತ್ತು ನಿಮ್ಮ ಜೀವನವನ್ನು ಉತ್ತಮ ಹಾದಿಯಲ್ಲಿ ಹೊಂದಿಸುತ್ತೀರಿ. ನಿಮ್ಮ ಕನಸನ್ನು ನನಸಾಗಿಸುತ್ತೀರಿ. ಆದರೆ ಸ್ನೇಹಿತರೆ, ಒಂದೇ ಷರತ್ತು ಎಂದರೆ ನೀವು ವಿಡಿಯೋವನ್ನು ಇಷ್ಟಪಡುತ್ತಿದ್ದರೆ ಮತ್ತು ನಿಜವಾದ ಭಕ್ತಿಯಿಂದ ಕಮೆಂಟ್ ವಿಭಾಗದಲ್ಲಿ ನಿಮ್ಮ ರಾಶಿಚಕ್ರದ ಅಧಿಪತಿಯನ್ನು 3 ಬಾರಿ ಬರೆಯಿರಿ ಮತ್ತು ಅಂಗಾರಕಾಯ
ನಮಃ ಓಂ ಅಂಗಾರಕಾಯ ನಮಃ ಓಂ ಅಂಗಾರಕಾಯ ನಮಃ ಎಂದು ಹೇಳಿ. ನಾನು ನಿಮಗೆ ಹೇಳಿದ್ದು ನಿಮ್ಮ ಜೀವನದಲ್ಲಿ ನಡೆಯುತ್ತಿದ್ದರೆ ದಯವಿಟ್ಟು ಕಮೆಂಟ್ಗಳಲ್ಲಿ ನನಗೆ ತಿಳಿಸಿ. ಹೌದು, ಇದು ನನಗೆ ಆಗುತ್ತಿದೆ ಎಂದು ಕಮೆಂಟ್ನಲ್ಲಿ ತಿಳಿಸಿ. ಕಳೆದ ಕೆಲವು ತಿಂಗಳುಗಳಲ್ಲಿ ಯಾರಾದರೂ ನಿಮ್ಮ ಜೀವನದಲ್ಲಿ ಬಂದು ನಿಮ್ಮನ್ನು ಮಾನಸಿಕ ಆತಂಕದಿಂದ ತುಂಬಿದ್ದರೆ ಹೇಳಿ. ನಿಮಗೆ ದೊಡ್ಡ ಕನಸುಗಳನ್ನು ತೋರಿಸಿದರು, ನಿಮ್ಮನ್ನು ಭರವಸೆಯಿಂದ ಬಂಧಿಸಿದರು. ಅವರು ಯಾವಾಗಲೂ ನಿಮಗಾಗಿ ಇರುತ್ತಾರೆ ಎಂದು ನಿಮ್ಮನ್ನು ನಂಬಿಸಿದರು. ಹೌದು, ಈ ವ್ಯಕ್ತಿ ನನ್ನನ್ನು ಬೆಂಬಲಿಸುತ್ತಾರೆ, ಅವರು ನನ್ನನ್ನು ನಿಸ್ವಾರ್ಥವಾಗಿ ಪ್ರೀತಿಸುತ್ತಾರೆ ಎಂದು ನೀವು ಭಾವಿಸಿದ್ದೀರಿ. ಯಾರಾದರೂ ನಿಮ್ಮ ಸಂಬಂಧಿಕರಾಗಿರಬಹುದು, ಅವರು ನಿಮ್ಮ ಗೆಳೆಯ, ಗೆಳತಿ ಅಥವಾ ಸ್ನೇಹಿತನಾಗಿರಬಹುದು. ಆದರೆ ನೀವು ಆ ವ್ಯಕ್ತಿಯ ಮೇಲೆ ಸಂಪೂರ್ಣವಾಗಿ ಅವಲಂಬಿತರಾದಾಗ, ನಿಮಗೆ ಅವರ ಅಗತ್ಯವಿದ್ದಾಗ ಅವರು ನಿಮ್ಮನ್ನು ದಿಢೀರಾಗಿ ಕೈಬಿಟ್ಟರು. ಆ ಕ್ಷಣವೇ ರಾಹು ಮತ್ತು ಕುಜನ ಭ್ರಮೆ. ನಿಮ್ಮದೇ ಆದ ಕೆಲವು ತಪ್ಪುಗಳು ಇದ್ದವು. ನೀವು ತುಂಬಾ ಭಾವನಾತ್ಮಕ ವ್ಯಕ್ತಿ ಮತ್ತು ಜನರನ್ನು ಬಹಳ ಬೇಗ ಸುಲಭವಾಗಿ ನಂಬುತ್ತೀರಿ. ಇದು ನಿಮಗೆ ಸಂಭವಿಸಿದೆಯೇ? ಹಾಗಿದ್ದಲ್ಲಿ ದಯವಿಟ್ಟು ಅದನ್ನು ಕಮೆಂಟ್ಗಳಲ್ಲಿ ಹಂಚಿಕೊಳ್ಳಿ. ನಾನು ವಿಡಿಯೋದೊಂದಿಗೆ ಪ್ರಾರಂಭಿಸುತ್ತೇನೆ. ಆ ದೊಡ್ಡ ಕನಸುಗಳು ಈಡೇರಲಿವೆ. ಹಾಗಾದರೆ ಯಾವ ಕನಸುಗಳು ಈಡೇರುತ್ತವೆ? ನೀವು ಯಾವ ಸವಾಲುಗಳನ್ನು ಎದುರಿಸುತ್ತೀರಿ? ನಾನು ನಿಮಗೆ ಎಲ್ಲವನ್ನೂ ಒಂದೊಂದಾಗಿ ಹೇಳುತ್ತೇನೆ. ಹಾಗಾದರೆ ವಿಡಿಯೋದಲ್ಲಿ ಮುಂದುವರಿಯೋಣ. ಸ್ನೇಹಿತರೆ ನೋಡಿ, ಕಳೆದ ಕೆಲವು ದಿನಗಳಿಂದ ನೀವು ನಿಮ್ಮ ನೋವನ್ನು ನಗುವಿನೊಂದಿಗೆ ಮರೆಮಾಡಿದ್ದೀರಿ. ಜನರು, ನಿಮ್ಮ ಕುಟುಂಬ, ನಿಮ್ಮ ಸಂಗಾತಿ ಎಲ್ಲವೂ ಚೆನ್ನಾಗಿದ್ದಾರೆ ಎಂದು ಭಾವಿಸಿದರು. ನೀವು ಪ್ರತಿಯೊಂದು ನೋವನ್ನು, ಪ್ರತಿಯೊಂದು ಚಿಂತೆಯನ್ನು ಸುಮ್ಮನೆ ನಿಗ್ರಹಿಸಿದ್ದೀರಿ ಮತ್ತು ಯಾರಿಗೂ ತಿಳಿಸಲಿಲ್ಲ. ಹೊರಗಿನಿಂದ ನೀವು ದೃಢಕಾಯರು ಎಂದು ಜನರು ಭಾವಿಸುತ್ತಾರೆ, ಏಕೆಂದರೆ ನೀವು ನಿಖರವಾಗಿ ಅದೇ ಆಗಿದ್ದೀರಿ. ಎಲ್ಲರೂ ಅದನ್ನು ಒಳಗೆ ಮುಚ್ಚಿಡುತ್ತಾರೆ. ನಿಮ್ಮ ಚಿಂತೆಗಳು ಮತ್ತು ಒತ್ತಡದ ಬಗ್ಗೆ ನೀವು ಯಾರಿಗೂ ಹೇಳುವುದಿಲ್ಲ, ನಿಮ್ಮ ಪೋಷಕರು ಅಥವಾ ಸಂಗಾತಿಗೂ ಹೇಳುವುದಿಲ್ಲ. ಇದು ನಿಜವಾಗಿದ್ದರೂ ಸ್ನೇಹಿತರೆ, ಸಂದರ್ಭಗಳು ನಿಮ್ಮ ನಿಯಂತ್ರಣದಿಂದ ಹೊರಬರುತ್ತಿದ್ದವು, ಆದರೆ ನೀವು ಅದನ್ನೇ ಮಾಡುತ್ತಿದ್ದೀರಿ. ಅದು ಆಗುತ್ತಿದ್ದರೆ ದಯವಿಟ್ಟು ಕಮೆಂಟ್ಗಳಲ್ಲಿ ನನಗೆ ತಿಳಿಸಿ. ಅಲ್ಲದೆ ಸ್ನೇಹಿತರೆ, ಈ ಸಮಯವು ನಿಮಗಾಗಿ ಅನೇಕ ದೊಡ್ಡ ಕನಸುಗಳನ್ನು ಈಡೇರಿಸಲಿದೆ ಎಂಬುದು ನೆನಪಿನಲ್ಲಿಡಿ. ಕೆಲವು ವರ್ಷಗಳ ಹಿಂದೆ ಸ್ಥಗಿತಗೊಂಡ, ಸಿಲುಕಿಕೊಂಡಿದ್ದ, ನೀವು ಪೂರ್ಣಗೊಳಿಸಲು ಸಾಧ್ಯವಾಗದ ಒಂದು ಯೋಜನೆ, ನೀವು ಆ ಯೋಜನೆಯನ್ನು ಕೈಬಿಟ್ಟಿದ್ದೀರಿ. ಆದರೆ ಅದೇ ಯೋಜನೆ ಈಗ ಪೂರ್ಣಗೊಳ್ಳುವ ಹಂತದಲ್ಲಿದೆ. ನೀವು ಕೈಬಿಟ್ಟಿದ್ದ ಹಳೆಯ ಕನಸು ಇತ್ತು, ಆ ಕನಸು ಈಗ ನನಸಾಗುವ ಹಂತದಲ್ಲಿದೆ. ಆ ನನಸಾಗದ ಕನಸು ನನಸಾಗುತ್ತದೆ ಮತ್ತು ನೀವು ಅನುಭವಿಸುವ ಸಂತೋಷವು ನೀವು ಊಹಿಸಿದ್ದಕ್ಕಿಂತ ಮೀರಿದ್ದು. ನೀವು ತುಂಬಾ ಸಂತೋಷವನ್ನು ಅನುಭವಿಸುವಿರಿ. ಹೆಚ್ಚುವರಿಯಾಗಿ ನಿಮಗೆ ಒಂದು ಫೋನ್ ಕರೆ ಅಥವಾ ಸಂದೇಶ ಬರಬಹುದು. ಅದು ನಿಮಗೆ ಒಳ್ಳೆಯ ಸುದ್ದಿ ತರುತ್ತದೆ. ಇದಲ್ಲದೆ ನೀವು ಹಣವನ್ನು ಬಹುತೇಕ ಕಳೆದು ಹೋಗಿದ್ದ ಸ್ಥಳದಲ್ಲಿ ಹೂಡಿಕೆ ಮಾಡಿರಬಹುದು, ಆದರೆ ಹಣ ಹಿಂತಿರುಗುತ್ತಿರುವಂತೆ ತೋರುತ್ತಿದೆ. ನೀವು ಹೆಚ್ಚುವರಿ ಆದಾಯವನ್ನು ಗಳಿಸಬಹುದು. ಖರ್ಚಿನ ಹೊರೆ ಕ್ರಮೇಣ ಕಡಿಮೆಯಾಗುತ್ತದೆ ಮತ್ತು ಸ್ನೇಹಿತರೆ, ಇದು ಕೋಟ್ಯಾಧಿಪತಿಯಾಗುವ ಬಗ್ಗೆ ಅಲ್ಲ, ಆದರೆ ನೀವು ಖಂಡಿತವಾಗಿಯೂ ಪರಿಹಾರವನ್ನು ಕಂಡುಕೊಳ್ಳುವಿರಿ. ಮತ್ತು ಒಂದು ಕಾಲದಲ್ಲಿ ನನಸಾಗದೆ ಉಳಿದಿದ್ದ ಕನಸಿನ ಬಗ್ಗೆ ನಾನು ಹೇಳಿದ ಘಟನೆ ಈಗ ನನಸಾಗುತ್ತಿದೆ ಮತ್ತು ಇದರಿಂದಾಗಿ ನೀವು ಸ್ನೇಹಿತರೆ ಮನೆಗೆ ಸಿಹಿ ತಿಂಡಿಗಳನ್ನು ವಿತರಿಸಲಿದ್ದೀರಿ. ಅಂತಹ ಘಟನೆ ನಿಮ್ಮ ಜೀವನದಲ್ಲಿ ಸಂಭವಿಸಬಹುದು. ಸ್ನೇಹಿತರೆ, ಕಳೆದು ಹೋದ ಆತ್ಮವಿಶ್ವಾಸ ಎಂದರೆ ಇವತ್ತಿನ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಕೆಲವು ಘಟನೆಗಳು ಸಂಭವಿಸಿವೆ. ಅದು ನಿಮ್ಮ ನೈತಿಕತೆಯನ್ನು ಗಮನಾರ್ಹವಾಗಿ ಮುರಿದಿದೆ. ನಿಮ್ಮ ಆತ್ಮವಿಶ್ವಾಸ ಕಡಿಮೆಯಾಗಿದೆ. ಆದರೆ ಕ್ರಮೇಣ ಅದೃಷ್ಟದ ನಕ್ಷತ್ರಗಳು ಮತ್ತು ಗ್ರಹಗಳು ನಿಮ್ಮ ಆತ್ಮವಿಶ್ವಾಸವನ್ನು ಪುನರುಜ್ಜೀವನಗೊಳಿಸಲಿವೆ. ನಿಮ್ಮ ಅಲೆದಾಡುವಿಕೆಯನ್ನು ಸ್ವಲ್ಪ ಕಡಿಮೆ ಮಾಡಿ. ರಾಹು ಲಗ್ನದಲ್ಲಿದ್ದಾನೆ. ಕೆಲವೊಮ್ಮೆ ನೀವು ಲಾಭಕ್ಕಾಗಿ ತಪ್ಪು ಕೆಲಸಗಳನ್ನು ಸಹ ಮಾಡುತ್ತೀರಿ. ಇಲ್ಲಿ ನಾನು ಬಹಳಷ್ಟು ಲಾಭ ಗಳಿಸುತ್ತೇನೆ ಎಂದು ನೀವು ಭಾವಿಸುತ್ತೀರಿ ಮತ್ತು ನಿಮ್ಮನ್ನು ಪ್ರಚೋದಿಸುವ ಯಾರಾದರೂ ಇರಬೇಕು. ನೀವು ಅವನ ಮಾತುಗಳಿಗೆ ಮರುಳಾಗಿದ್ದೀರಿ ಮತ್ತು ಮುಂದೆ ಏನಾಯಿತು? ನೀವು ತಪ್ಪು ಮಾಡಿದ್ದೀರಿ ಮತ್ತು ಆ ತಪ್ಪು ಮಾಡಿದಾಗ ನೀವು ನಷ್ಟವನ್ನು ಅನುಭವಿಸುತ್ತಿದ್ದೀರಿ. ನಿಮ್ಮ ಖ್ಯಾತಿಗೆ ಕಳಂಕ ಬಂತು ಮತ್ತು ನಂತರ ಸ್ನೇಹಿತರೆ ಏನಾಯಿತು ಎಂದರೆ ನೀವು ತೀವ್ರವಾಗಿ ವಿಷಾದಿಸುತ್ತಿದ್ದೀರಿ. ನಾನು ಏಕೆ ಹಾಗೆ ಮಾಡಿದೆ? ನಾನು ಹಾಗೆ ಅಲ್ಲ, ನಾನು ಹಾಗೆ ಅಲ್ಲ. ಹಾಗಾದರೆ ನಾನು ಏಕೆ ಹಾಗೆ ಮಾಡಿದೆ? ಇದು ನಿಮಗೆ ಸಂಭವಿಸಿದೆಯೇ? ಸ್ನೇಹಿತರೆ, ಹಾಗಿದ್ದರೆ ದಯವಿಟ್ಟು ಅದನ್ನು ಕಮೆಂಟ್ಗಳಲ್ಲಿ ಹಂಚಿಕೊಳ್ಳಿ. ಆದರೆ ಹೌದು ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಅದನ್ನು ನೆನಪಿನಲ್ಲಿಡಿ. ನಿಮ್ಮ ಆಸ್ತಿ, ಹಣವನ್ನು ದಾನ ಮಾಡುವುದು ಅಥವಾ ಯಾರಿಗಾದರೂ ಸಹಾಯ ಮಾಡುವಂತಹ ದೊಡ್ಡ ನಿರ್ಧಾರವನ್ನು ತೆಗೆದುಕೊಳ್ಳಲು ನೀವು ಭಾವನಾತ್ಮಕವಾಗಿ ಒಲವು ತೋರಿದರೆ ಭಾವನೆಗಳಿಗೆ ಮಣಿಯಬೇಡಿ. ನೀವು ತುಂಬಾ ಭಾವುಕರಾಗಬಹುದು, ಆದರೆ ನಿಮ್ಮ ಅಮೂಲ್ಯ ಸಂಪತ್ತನ್ನು ಭಾವನೆಗೆ ಕರಗಿ ಬೇರೆ ಯಾರಿಗೂ ಬಿಟ್ಟುಕೊಡಬೇಡಿ. ಯಾರಿಗೂ ಭರವಸೆಗಳನ್ನು ನೀಡಬೇಡಿ. ಇದರ ಬಗ್ಗೆ ಗಮನವಿರಲಿ. ಕೇತುವಿನ ಪ್ರಭಾವದಿಂದಾಗಿ ಪಾಲುದಾರಿಕೆಗಳು
ಕೆಲವು ನಷ್ಟವನ್ನು ಅನುಭವಿಸಬಹುದು. ಆದ್ದರಿಂದ ಸ್ವಲ್ಪ ಜಾಗರೂಕರಾಗಿರಿ. ಪ್ರೇಮ ಸಂಬಂಧಗಳ ಬಗ್ಗೆ ಹೇಳುವುದಾದರೆ ಈ ಸಮಯದಲ್ಲಿ ನಿಮ್ಮ ಸಂಗಾತಿ ನಿಮಗೆ ಅನುಕೂಲಕರ ಪರಿಸ್ಥಿತಿಯನ್ನು ಸೃಷ್ಟಿಸುತ್ತಾರೆ. ನೀವು ಕಳೆದು ಹೋಗಿದ್ದೀರಿ ಎಂದು ಭಾವಿಸಿದರೆ ನಿಮ್ಮ ಸಂಗಾತಿ ನಿಮಗೆ ಮಾರ್ಗದರ್ಶನ ನೀಡುತ್ತಾರೆ. ಆದರೆ ನಿಮ್ಮ ಸಂಗಾತಿ ನಿಮ್ಮನ್ನು ತಡೆಯುತ್ತಿದ್ದಾರೆ, ಅಡ್ಡಿಪಡಿಸುತ್ತಿದ್ದಾರೆ ಎಂದು ನೀವು ಭಾವಿಸಿದರೆ ಸ್ನೇಹಿತರೆ ಅದನ್ನು ತಪ್ಪಿಸಿ. ಇದಲ್ಲದೆ ಸ್ನೇಹಿತರೆ, ನೀವು ನಿವಾರಿಸಲು ಬಯಸುವ ಒತ್ತಡ, ನೀವು ನಿವಾರಿಸಲು ಬಯಸುವ ಆತಂಕ, ನಿಮ್ಮ ಜೀವನದಲ್ಲಿ ಉಳಿದಿರುವ ಒತ್ತಡ ಮತ್ತು ಚಿಂತೆ, ಇದರಿಂದ ನೀವು ರಾತ್ರಿಯಲ್ಲಿ ಮಲಗುವುದು ತುಂಬ ಕಷ್ಟವಾಗುತ್ತಿದೆ. ನಿಮ್ಮ ಕೆಲಸದ ಮೇಲೆ ಗಮನ ಹರಿಸಬಹುದಾದ ಶಾಂತಿಯುತ ಜೀವನವನ್ನು ನಡೆಸಬಹುದು. ನಿಮ್ಮ ಬಳಿ ಸಾಕಷ್ಟು ಹಣವಿದೆಯೋ ಇಲ್ಲವೋ ಅದು ಅಪ್ರಸ್ತುತವಾಗುತ್ತದೆ. ಆ ಆತಂಕ ಮತ್ತು ಒತ್ತಡ ಕ್ರಮೇಣ ಕಡಿಮೆಯಾಗುತ್ತದೆ. ಆದರೆ ಅದಕ್ಕಾಗಿ ನೀವು ಒಂದು ಹೆಜ್ಜೆ ಇಡಬೇಕಾಗುತ್ತದೆ. ಪರಿಹಾರವೇನು? ಕಮೆಂಟ್ಗಳಲ್ಲಿ ನನ್ನನ್ನು ಕೇಳಿ, ನಾನು ಅದನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ಇದಲ್ಲದೆ ಈ ಮುಂದಿನ ದಿನಗಳ ಅವಧಿಯು ನಿಮಗೆ ಆಸಕ್ತಿದಾಯಕ ಸಮಯವಾಗಿ ರೂಪುಗೊಳ್ಳುತ್ತಿದೆ ಎಂಬುದನ್ನು ನೆನಪಿನಲ್ಲಿಡಿ. ಯಾರಾದರೂ ಅವಕಾಶ ಅಥವಾ ಸುದ್ದಿ ನಿಮ್ಮ ಜೀವನವನ್ನು ಪ್ರವೇಶಿಸಲಿದೆ. ಸ್ನೇಹಿತರೆ, ಕಳೆದ ಕೆಲವು ತಿಂಗಳುಗಳಲ್ಲಿ ಅಥವಾ 1 ಅಥವಾ 2 ವರ್ಷಗಳಲ್ಲಿ ನೀವು ಕೆಲವು ಪ್ರೀತಿ ಪಾತ್ರರನ್ನು ಕಳೆದುಕೊಂಡಿದ್ದೀರಿ. ಕೆಲವರು ನಿಮ್ಮ ಜೀವನದಿಂದ ನಿರ್ಗಮಿಸಿದ್ದಾರೆ. ಆದ್ದರಿಂದ ಒಂದು ಕಾಲದಲ್ಲಿ ನಿಮ್ಮವರಂತೆ ಕಾಣುತ್ತಿದ್ದವರು ಯಾವಾಗಲೂ ನಿಮಗಾಗಿ ಇರುತ್ತಾರೆ ಎಂದು ನೀವು ಭಾವಿಸಿದ್ದೀರಿ. ಅವನ ನಡವಳಿಕೆ ಬದಲಾಯಿತು, ಅವನು ಸಂಪೂರ್ಣವಾಗಿ ಬದಲಾದನು, ನಿನಗೆ ಹೀಗಾಯಿತು ಮತ್ತು ಈ ವಿಷಯಗಳು ಇನ್ನೂ ನಿಮ್ಮನ್ನು ನೋಯಿಸುತ್ತವೆ. ಸ್ನೇಹಿತರೆ, ಇದು ನನಗೆ ಏಕೆ ಆಗುತ್ತದೆ ಎಂದು ಆಶ್ಚರ್ಯಪಡುತ್ತಾ, ನನ್ನ ತಪ್ಪೇನು? ನನ್ನ ಸಂಬಂಧಗಳನ್ನು, ನನ್ನ ನಿಜವಾದ ರಕ್ತ ಸಂಬಂಧಗಳನ್ನು ಬಲಪಡಿಸಲು ನಾನು ಎಲ್ಲವನ್ನೂ ಮಾಡಿದ್ದೇನೆ. ಹಣ, ಸಮಯ, ಸಮರ್ಪಣೆ, ಪ್ರೀತಿ ಎಲ್ಲವನ್ನೂ ನೀಡಿದ್ದೇನೆ. ಆದರೆ ಜನರು ನನಗೆ ಹೀಗೇಕೆ ಮಾಡುತ್ತಾರೆ? ಅದು ನಿಮ್ಮ ತಪ್ಪಲ್ಲ. ನೀವು ಈ ಮೀನ ರಾಶಿಗೆ ಸೇರಿದವರು. ಕುಜ ನಿಮ್ಮ ಆಡಳಿತ ದೇವತೆ. ನೀವು ನಿಜವಾಗಿಯೂ ನಿಮ್ಮ ಸಮರ್ಪಣೆಯನ್ನು ಮಾಡುತ್ತೀರಿ. ನೀವು ನಿಜವಾದ ಹೃದಯದಿಂದ ಸಂಬಂಧಗಳನ್ನು ಕಾಪಾಡಿಕೊಳ್ಳುತ್ತೀರಿ. ಆದರೆ ಏನಾಗುತ್ತದೆ ಎಂದರೆ ಕುಜನು ನಿಮ್ಮನ್ನು ಬಲಪಡಿಸುತ್ತಾನೆ ಮತ್ತು ತಪ್ಪು ಮಾಡಿದವರನ್ನು ನಿಮ್ಮ ಜೀವನದಿಂದ ತೆಗೆದುಹಾಕುತ್ತಾನೆ. ಆ ಜನರು ನಿಮ್ಮ ಜೀವನದಲ್ಲಿ ಉಳಿದಿದ್ದರೆ ಸ್ನೇಹಿತರೆ, ಅವರು ನಂತರ ನಿಮಗೆ ದೊಡ್ಡ ಹೊಡೆತವನ್ನು ನೀಡಬಹುದಿತ್ತು. ಅವರು ನಿಮ್ಮನ್ನು ಬಹಳವಾಗಿ ವಂಚಿಸಬಹುದಿತ್ತು. ಅವರು ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಹಾಳು ಮಾಡಬಹುದಿತ್ತು. ಆದ್ದರಿಂದ ಸ್ನೇಹಿತರೆ, ಕೆಲವು ತೊಂದರೆಗಳೊಂದಿಗೆ ಕುಜನು ಆ ಜನರನ್ನು ನಿಮ್ಮ ಜೀವನದಿಂದ ತೆಗೆದುಹಾಕುತ್ತಾನೆ. ಆದ್ದರಿಂದ ನೀವು ತುಂಬ ಒಳ್ಳೆಯವರು ಎಂಬ ಅಂಶದ ಬಗ್ಗೆ ನೀವು ಸ್ವಲ್ಪ ಯೋಚಿಸಬೇಕು. ಆದರೆ ನಿಮಗೆ ಏನಾಗುತ್ತದೆಯೋ ಅದು ಸತ್ಯಕ್ಕಾಗಿ ಮತ್ತು ಒಳ್ಳೆಯದಕ್ಕಾಗಿ ನಡೆಯುತ್ತದೆ. ಇದನ್ನು ನೆನಪಿನಲ್ಲಿಡಿ. ಯಾರಾದರೂ ಹೊರಟು ಹೋಗುತ್ತಿದ್ದರೆ ಅದರಿಂದ ಏನಾದರೂ ಒಳ್ಳೆಯದು ಬರಬೇಕು. ಇಲ್ಲದಿದ್ದರೆ ಅವರು ಉಳಿದಿದ್ದರೆ ಅವರು ನಿಮ್ಮ ಜೀವನದಲ್ಲಿ ಹೆಚ್ಚಿನ ಸಮಸ್ಯೆಗಳನ್ನು ಉಂಟುಮಾಡುತ್ತಿದ್ದರು. ಹಾಗಾದರೆ ನಾನು ಹೇಳುತ್ತಿರುವುದು ನಿಮಗೆ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇದೀಗ ಸ್ನೇಹಿತರೆ, ತುಂಬ ಧನ್ಯವಾದಗಳು. ಆಲೋಚಿಸಿ ಅರ್ಥ ಮಾಡಿಕೊಳ್ಳಿ ಮತ್ತು ನಂತರ ಪೂರ್ಣ ವಿಶ್ವಾಸದಿಂದ ಮುಂದುವರಿಯಿರಿ. ಹಣದ ವಿಷಯಗಳಲ್ಲಿ ಸಂಯಮವು ನಿಮ್ಮ ಶ್ರೇಷ್ಠ ಸಂಗಾತಿಯಾಗಿರಬೇಕು. ನಿಮ್ಮ ಮನಸ್ಸಿನಲ್ಲಿ ಈಗ ಉದ್ಭವಿಸುತ್ತಿರುವ ಪ್ರಶ್ನೆಯೇ ಈ ಸಂಪೂರ್ಣ ನಿಗೂಢತೆಗೆ ಪ್ರಮುಖ ಕೀಲಿಯಾಗಿದೆ. 375 ವರ್ಷಗಳಿಂದ ನಿಜವಾಗಿಯೂ ನಿಮ್ಮ ಸುತ್ತಲೂ ಚಿನ್ನವನ್ನು ಮರೆಮಾಡಲಾಗಿದೆಯೇ? ಅಥವಾ ಈ ರಹಸ್ಯವು ಬೇರೆ ಯಾರನ್ನಾದರೂ ಯಾವುದನ್ನಾದರೂ ಸೂಚಿಸುತ್ತಿದೆಯೇ? ಎಚ್ಚರಿಕೆಯಿಂದ ಆಲಿಸಿ, ಏಕೆಂದರೆ ನಾನು ಈಗ ನಿಮಗೆ ಹೇಳಲಿರುವುದು ಏನೆಂದರೆ, ನೀವು ಸಿಹಿಯಾಗಿ ಮಾತನಾಡಿದರೆ ಜನರು ಸ್ವಯಂಚಾಲಿತವಾಗಿ ನಿಮ್ಮತ್ತ ಆಕರ್ಷಿತರಾಗುತ್ತಾರೆ. ಆದ್ದರಿಂದ ನಿಮ್ಮ ಮನೆಯಲ್ಲಿ ಉದ್ವಿಗ್ನ ವಾತಾವರಣ ಬೆಳೆಯಲು ಎಂದಿಗೂ ಬಿಡಬೇಡಿ. ಜಗಳಗಳು, ಜೋರಾದ ವಾದಗಳು ಅಥವಾ ಅನುಮಾನಗಳಿದ್ದರೆ ಈ ಶಕ್ತಿಯು ನಿಮ್ಮ ಮೇಲೆ ಕೋಪಗೊಳ್ಳುವುದು. ಆದ್ದರಿಂದ ಸಾಧ್ಯವಾದಷ್ಟು ಮನೆಯಲ್ಲಿ ಸಂತೋಷದ ವಾತಾವರಣವನ್ನು ಕಾಪಾಡಿಕೊಳ್ಳಿ. ಮನೆಯಲ್ಲಿ ಶಾಂತಿ ಮತ್ತು ಸಂತೋಷವನ್ನು ಕಾಪಾಡಿಕೊಳ್ಳಲು ಘರ್ಷಣೆಗಳಿಂದ ದೂರವಿರಿ ಮತ್ತು ಕಠಿಣ ಮಾತುಗಳನ್ನು ತಪ್ಪಿಸಿ. ನೀವು ಎಲ್ಲರೊಂದಿಗೆ ಸಿಹಿ ಸ್ವರದಲ್ಲಿ ಸಂವಹನ ನಡೆಸಬೇಕು, ಏಕೆಂದರೆ ಇದು ನಿಮಗೆ ಪ್ರಯೋಜನಕಾರಿ ಎಂದು ಸಾಬೀತುಪಡಿಸುತ್ತದೆ. ಇಲ್ಲದಿದ್ದರೆ ನೀವು ನಷ್ಟಗಳನ್ನು ಅನುಭವಿಸಬಹುದು. ಇದನ್ನು ಸರಿದೂಗಿಸಲು ಸಹ ಸಾಧ್ಯವಿಲ್ಲ. ಹೌದು ಸ್ನೇಹಿತರೆ, ನೀವು ಬಯಸಿದರೂ ಸಹ ಅದನ್ನು ಸರಿಪಡಿಸಲು ಸಾಧ್ಯವಾಗುವುದಿಲ್ಲ ಮತ್ತು ನಿಮ್ಮ ಜೀವನವು ಕತ್ತಲೆಯ ತಿರುವು ಪಡೆಯಬಹುದು. ಈ ವಿಡಿಯೋದಲ್ಲಿ ನಾವು ಕೆಲವು ಅನಗತ್ಯ ಆದರೆ ಪ್ರಮುಖ ಮಾಹಿತಿಯನ್ನು ಹಂಚಿಕೊಂಡಿದ್ದೇವೆ. ಈ ವಿಡಿಯೋದ ಯಾವುದೇ ಭಾಗವನ್ನು ನೀವು ತಪ್ಪಿಸಿಕೊಂಡಿದ್ದರೆ ನೀವು ಸರಿಯಾದ ಕೆಲಸವನ್ನು ಮಾಡಿಲ್ಲ, ಏಕೆಂದರೆ ಅಪೂರ್ಣ ಮಾಹಿತಿಯು ನಿಮಗೆ ಪೂರ್ಣ ಸಂದೇಶವನ್ನು ಗ್ರಹಿಸಲು ಅನುಮತಿಸುವುದಿಲ್ಲ. ಈಗ ಈ ಸಮಯದಲ್ಲಿ ನಿಮ್ಮ ಮೀನ ರಾಶಿಯ ಮೇಲೆ ಪ್ರಸ್ತುತ ಗ್ರಹಗಳ ಸ್ಥಾನಗಳು ಏನೆಂದು ಕಂಡುಹಿಡಿಯೋಣ. ನೀವು ಹೆಚ್ಚು ಒಳ್ಳೆಯ ಕಾರ್ಯಗಳನ್ನು ಮಾಡಿದರೆ ನಿಮ್ಮ ಅದೃಷ್ಟವು ಪ್ರಕಾಶಮಾನವಾಗಿರುತ್ತದೆ.